ಯುವಕನೊಬ್ಬನನ್ನು ಹೆದರಿಸಿ ಆತನ ಬಳಿ ಇದ್ದ 30,000 ರೂಪಾಯಿ ಹಣ ಹಾಗೂ ಮೊಬೈಲ್ ಕಿತ್ತುಕೊಂಡು ಪರಾರಿಯಾಗಿದ್ದ ಇಬ್ಬರನ್ನು ನ್ಯಾಮತಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನು ಶಿವಮೊಗ್ಗ ತಾಲೂಕಿನ ಬಿಕೋನಹಳ್ಳಿ ಗ್ರಾಮದ ಅಣ್ಣಪ್ಪ ನಾಯ್ಕ ಹಾಗೂ ಚೇತನ್ ಎಂದು ಗುರುತಿಸಲಾಗಿದೆ. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಕಲ್ಲಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಪ್ರವಾಸಿಗರ ನೆಚ್ಚಿನ ಸ್ಥಳವಾಗಿದ್ದು, ಇಲ್ಲಿನ ವಾತಾವರಣಕ್ಕೆ ಮಾರು ಹೋಗಿ ರಾಜ್ಯದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಅದೇ ರೀತಿ ಶಿವಮೊಗ್ಗ ತಾಲೂಕಿನ ನಿಧಿಗೆ ಗ್ರಾಮದ ಜೀವನ್ ಕೂಡ ಈ ಕಲ್ಲಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದಾನೆ. ಆಗ ಅಣ್ಣಪ್ಪ ನಾಯ್ಕ ಹಾಗೂ ಚೇತನ್ ಇಬ್ಬರು ಸೇರಿಕೊಂಡು ಜೀವನ್ ವಿರುದ್ಧ ನೈತಿಕ ಪೊಲೀಸ್ಗಿರಿ ಮಾಡಿದ್ದಾರಲ್ಲದೆ ಆತನ ಬಳಿ 30,000 ಹಣ ಹಾಗೂ ಮೊಬೈಲ್ ಕಿತ್ತುಕೊಂಡು ಪರಾರಿಯಾಗಿದ್ದು, ಈ ಸಂಬಂಧ ಜೀವನ್ ನ್ಯಾಮತಿ ಠಾಣೆಯಲ್ಲಿ ದೂರು ನೀಡಿದ್ದು, ಇದೀಗ ದೂರು ದಾಖಲಿಸಿಕೊಂಡು ನ್ಯಾಮತಿ ಠಾಣೆ ಪೊಲೀಸರು ನೈತಿಕ ಪೊಲೀಸ್ಗಿರಿ ಮಾಡಿದ ಇಬ್ಬರನ್ನು ಬಂಧಿಸಿದ್ದಾರಲ್ಲದೆ ಆರೋಪಿಗಳಿಂದ 30,000 ನಗದು, ಮೊಬೈಲ್ ಫೋನ್ ಹಾಗೂ ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಚೇತನನ ಅವನು ಅದಕ್ಕೆ ಸಂಬಂಧಪಟ್ಟಂತೆ ಅಣ್ಣಪ್ಪ ನಾಯಕ ಮತ್ತು ಚೇತನ ಅಲ್ಲಿ ಏನಂತ ಹೇಳಿದ್ರೆ ವ್ಯೂ ಚೆನ್ನಾಗಿದೆ, ಸೀನರಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹೆಚ್ಚಿನ ಯುವಕ ಯುವತಿಯರು ಕೂಡ ಹೋಗ್ತಾ ಇರ್ತಾರೆ. ಅದೇ ನಿಟ್ಟಿನಲ್ಲಿ ಅವರು ಮಾರಲ್ ಪೊಲೀಸಿಂಗ್ ಥರ ಮಾಡಿದ್ದಾರೆ. ಅದರ ಸಂಬಂಧ ಅದಲ್ಲದೆ ಅವ್ರ ಹತ್ರ ಇರುವಂತಹ ದುಡ್ಡನ್ನು ಕೂಡ ಮೊಬೈಲ್ ಕಿತ್ಕೊಂಡಿದ್ರು, ದುಡ್ಡನ್ನು ಕೂಡ ಹಾಕ್ಸ್ಕೊಂಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂತು. ಇಮಿಡಿಯೇಟ್ ಆಗಿ ನಾವು ರಾಬರಿ ಕೇಸನ್ನು ಕೂಡ ದಾಖಲು ಮಾಡಿದ್ವಿ. ಅಣ್ಣಪ್ಪ ಮತ್ತು ಚೇತನ ಅಂತ ಹೇಳಿ ಇಬ್ಬರಿಗೆ ಅರೆಸ್ಟ್ ಮಾಡಿದ್ದೇವೆ ಈಗಾಗಲೇ ಆ ಪ್ರಕರಣದಲ್ಲಿ. ಮುಂಚೆ ಹಿಂದೆ ಪ್ರಕರಣ ಯಾವುದು ಅವರು ಭಾಗಿಯಾಗಿರುವುದು ಕಂಡು ಬಂದಿರುವುದಿಲ್ಲ. ವಿಡಿಯೋ ಮಾಡಿದ್ದು ಎದುರಿಸ್ತಾ ಇದ್ರು ಅಂತ ಹೇಳಿದ್ರೆ ಅಲ್ಲಿ ಬಂದವ್ರಿಗೆ ಅದನ್ನೇ ನಾನು ನಿಮಗೆ ಮಾರಲ್ ಪೊಲೀಸಿಂಗ್ ಅಂತ ಹೇಳಿದೆ. DCRE ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ತಿಳಿದು ಬಂದಿದೆ. ಚೇತನನ ಅವನು ಅದಕ್ಕೆ ಸಂಬಂಧಪಟ್ಟಂತೆ ಅಣ್ಣಪ್ಪ ನಾಯಕ ಮತ್ತು ಚೇತನ ಅಲ್ಲಿ ಏನಂತ ಹೇಳಿದ್ರೆ ವ್ಯೂ ಚೆನ್ನಾಗಿದೆ, ಸೀನರಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹೆಚ್ಚಿನ ಯುವಕ ಯುವತಿಯರು ಕೂಡ ಹೋಗ್ತಾ ಇರ್ತಾರೆ. ಅದೇ ನಿಟ್ಟಿನಲ್ಲಿ ಅವರು ಮಾರಲ್ ಪೊಲೀಸಿಂಗ್ ಥರ ಮಾಡಿದ್ದಾರೆ. ಅದರ ಸಂಬಂಧ ಅದಲ್ಲದೆ ಅವ್ರ ಹತ್ರ ಇರುವಂತಹ ದುಡ್ಡನ್ನು ಕೂಡ ಮೊಬೈಲ್ ಕಿತ್ಕೊಂಡಿದ್ರು, ದುಡ್ಡನ್ನು ಕೂಡ ಹಾಕ್ಸ್ಕೊಂಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂತು. ಇಮಿಡಿಯೇಟ್ ಆಗಿ ನಾವು ರಾಬರಿ ಕೇಸನ್ನು ಕೂಡ ದಾಖಲು ಮಾಡಿದ್ವಿ. ಅಣ್ಣಪ್ಪ ಮತ್ತು ಚೇತನ ಅಂತ ಹೇಳಿ ಇಬ್ಬರಿಗೆ ಅರೆಸ್ಟ್ ಮಾಡಿದ್ದೇವೆ ಈಗಾಗಲೇ ಆ ಪ್ರಕರಣದಲ್ಲಿ. ಮುಂಚೆ ಹಿಂದೆ ಪ್ರಕರಣ ಯಾವುದು ಅವರು ಭಾಗಿಯಾಗಿರುವುದು ಕಂಡು ಬಂದಿರುವುದಿಲ್ಲ. ವಿಡಿಯೋ ಮಾಡಿದ್ದು ಎದುರಿಸ್ತಾ ಇದ್ರು ಅಂತ ಹೇಳಿದ್ರೆ ಅಲ್ಲಿ ಬಂದವ್ರಿಗೆ ಅದನ್ನೇ ನಾನು ನಿಮಗೆ ಮಾರಲ್ ಪೊಲೀಸಿಂಗ್ ಅಂತ ಹೇಳಿದೆ. DCRE ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ತಿಳಿದು ಬಂದಿದೆ. ಚೇತನನ ಅವನು ಅದಕ್ಕೆ ಸಂಬಂಧಪಟ್ಟಂತೆ ಅಣ್ಣಪ್ಪ ನಾಯಕ ಮತ್ತು ಚೇತನ ಅಲ್ಲಿ ಏನಂತ ಹೇಳಿದ್ರೆ ವ್ಯೂ ಚೆನ್ನಾಗಿದೆ, ಸೀನರಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹೆಚ್ಚಿನ ಯುವಕ ಯುವತಿಯರು ಕೂಡ ಹೋಗ್ತಾ ಇರ್ತಾರೆ. ಅದೇ ನಿಟ್ಟಿನಲ್ಲಿ ಅವರು ಮಾರಲ್ ಪೊಲೀಸಿಂಗ್ ಥರ ಮಾಡಿದ್ದಾರೆ. ಅದರ ಸಂಬಂಧ ಅದಲ್ಲದೆ ಅವ್ರ ಹತ್ರ ಇರುವಂತಹ ದುಡ್ಡನ್ನು ಕೂಡ ಮೊಬೈಲ್ ಕಿತ್ಕೊಂಡಿದ್ರು, ದುಡ್ಡನ್ನು ಕೂಡ ಹಾಕ್ಸ್ಕೊಂಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂತು. ಇಮಿಡಿಯೇಟ್ ಆಗಿ ನಾವು ರಾಬರಿ ಕೇಸನ್ನು ಕೂಡ ದಾಖಲು ಮಾಡಿದ್ವಿ. ಅಣ್ಣಪ್ಪ ಮತ್ತು ಚೇತನ ಅಂತ ಹೇಳಿ ಇಬ್ಬರಿಗೆ ಅರೆಸ್ಟ್ ಮಾಡಿದ್ದೇವೆ ಈಗಾಗಲೇ ಆ ಪ್ರಕರಣದಲ್ಲಿ. ಮುಂಚೆ ಹಿಂದೆ ಪ್ರಕರಣ ಯಾವುದು ಅವರು ಭಾಗಿಯಾಗಿರುವುದು ಕಂಡು ಬಂದಿರುವುದಿಲ್ಲ. ವಿಡಿಯೋ ಮಾಡಿದ್ದು ಎದುರಿಸ್ತಾ ಇದ್ರು ಅಂತ ಹೇಳಿದ್ರೆ ಅಲ್ಲಿ ಬಂದವ್ರಿಗೆ ಅದನ್ನೇ ನಾನು ನಿಮಗೆ ಮಾರಲ್ ಪೊಲೀಸಿಂಗ್ ಅಂತ ಹೇಳಿದೆ. DCRE ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ತಿಳಿದು ಬಂದಿದೆ. ಚೇತನನ ಅವನು ಅದಕ್ಕೆ ಸಂಬಂಧಪಟ್ಟಂತೆ ಅಣ್ಣಪ್ಪ ನಾಯಕ ಮತ್ತು ಚೇತನ ಅಲ್ಲಿ ಏನಂತ ಹೇಳಿದ್ರೆ ವ್ಯೂ ಚೆನ್ನಾಗಿದೆ, ಸೀನರಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹೆಚ್ಚಿನ ಯುವಕ ಯುವತಿಯರು ಕೂಡ ಹೋಗ್ತಾ ಇರ್ತಾರೆ. ಅದೇ ನಿಟ್ಟಿನಲ್ಲಿ ಅವರು ಮಾರಲ್ ಪೊಲೀಸಿಂಗ್ ಥರ ಮಾಡಿದ್ದಾರೆ. ಅದರ ಸಂಬಂಧ ಅದಲ್ಲದೆ ಅವ್ರ ಹತ್ರ ಇರುವಂತಹ ದುಡ್ಡನ್ನು ಕೂಡ ಮೊಬೈಲ್ ಕಿತ್ಕೊಂಡಿದ್ರು, ದುಡ್ಡನ್ನು ಕೂಡ ಹಾಕ್ಸ್ಕೊಂಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂತು. ಇಮಿಡಿಯೇಟ್ ಆಗಿ ನಾವು ರಾಬರಿ ಕೇಸನ್ನು ಕೂಡ ದಾಖಲು ಮಾಡಿದ್ವಿ. ಅಣ್ಣಪ್ಪ ಮತ್ತು ಚೇತನ ಅಂತ ಹೇಳಿ ಇಬ್ಬರಿಗೆ ಅರೆಸ್ಟ್ ಮಾಡಿದ್ದೇವೆ ಈಗಾಗಲೇ ಆ ಪ್ರಕರಣದಲ್ಲಿ. ಮುಂಚೆ ಹಿಂದೆ ಪ್ರಕರಣ ಯಾವುದು ಅವರು ಭಾಗಿಯಾಗಿರುವುದು ಕಂಡು ಬಂದಿರುವುದಿಲ್ಲ. ವಿಡಿಯೋ ಮಾಡಿದ್ದು ಎದುರಿಸ್ತಾ ಇದ್ರು ಅಂತ ಹೇಳಿದ್ರೆ ಅಲ್ಲಿ ಬಂದವ್ರಿಗೆ ಅದನ್ನೇ ನಾನು ನಿಮಗೆ ಮಾರಲ್ ಪೊಲೀಸಿಂಗ್ ಅಂತ ಹೇಳಿದೆ. DCRE ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ತಿಳಿದು ಬಂದಿದೆ.